ಸಿಐಟಿಯು ವತಿಯಿಂದ ಕಾರ್ಮಿಕರ ದಿನಾಚರಣೆ ಆಚರಣೆ. ನೂರಾರು ಮಂದಿ ಕಾರ್ಮಿಕರು, ಸಿಐಟಿಯು ಕಾರ್ಯಕರ್ತರು ಭಾಗಿ. ಇಂದು ವಿಶ್ವ ಕಾರ್ಮಿಕರ ದಿನಾಚರಣೆಯಿದ್ದು ದೇಶಾದ್ಯಂತ ಆಚರಣೆಯನ್ನ ಮಾಡಲಾಗ್ತಾ ಇದೆ. ತುಮಕೂರಿನ ಮಹಾನಗರ ಪಾಲಿಕೆ ಬಳಿ ಸಿಐಟಿಯು ವತಿಯಿಂದ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಸಿಐಟಿಯು ಸಂಸ್ಥೆಯ ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಸಿಐಟಿಯು ಕಾರ್ಯದರ್ಶಿ, ಪೌರ ಕಾರ್ಮಿಕರು, ಬಿಸಿಯೂಟ ನೌಕರರು, ಅಂಗನವಾಡಿ ಕಾರ್ಯಕರ್ತೆಯರು, ಅಮಾಲಿಗಳು, ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಎಲ್ಲ ವರ್ಗದವರು ಜನರು ಆಚರಿಸುವಂತಹ ದಿನವೇ ಕಾರ್ಮಿಕರ ದಿನಾಚರಣೆಯಾಗಿದೆ. 8 ಗಂಟೆ ದುಡಿಮೆ, 8 ಗಂಟೆ ಸಾಮಾಜಿಕ ಜೀವನ, 8 ಗಂಟೆ ವಿಶ್ರಾಂತಿ ಜೀವನ, ಈ ಸೂತ್ರವನ್ನ ಕಾರ್ಮಿಕರು ಪಾಲಿಸಬೇಕೆಂದು ತಿಳಿಸಿದರು. ಇನ್ನು ಬಂಡವಾಳಶಾಹಿಗಳು 8 ಗಂಟೆ ದುಡಿಮೆಯನ್ನ 12 ಗಂಟೆ ಮಾಡಲು ಹೊರಟಿದೆ. ಹೀಗಾಗಿ 8 ಗಂಟೆಯ ದುಡಿಯುವ ಅವಧಿಯನ್ನ ಹೆಚ್ಚಳ ಮಾಡಬಾರದೆಂದು ಆಗ್ರಹಿಸಿದ್ರು. ಅಲ್ಲದೆ ದುಡಿಸಿಕೊಳ್ಳುವವರಿಗೆ ದುಡಿಮೆಗೆ ತಕ್ಕ ಪ್ರತಿಫಲವನ್ನ ಕೊಡಬೇಕೆಂದು ತಿಳಿಸಿದ್ರು. ವಿಶ್ವದ ಎಲ್ಲಾ ದೇಶಗಳಲ್ಲಿ ಜಾತಿ, ಧರ್ಮ, ಭಾಷೆಗಳ ಗಡಿಯನ್ನು ಮೀರಿ ಎಲ್ಲ ದುಡಿಯುವ ಜನರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಆಚರಿಸುವಂಥ ಏಕೈಕ ದಿನಾಚರಣೆ ಮೇ 1ರ ಕಾರ್ಮಿಕ ದಿನಾಚರಣೆ. ಹಾಗಾಗಿ ಯಾವ ಎಲ್ಲ ಕಾರ್ಮಿಕರು ಈ ಸಮಾಜಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ಅವರೆಲ್ಲರಿಗೂ ದುಡಿಯುವ ಜನರ ಮೇ ದಿನದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. 8 ಗಂಟೆಯ ದುಡಿಮೆ, 8 ಗಂಟೆಯ ಸಾಮಾಜಿಕ ಜೀವನ, 8 ಗಂಟೆಯ ವಿಶ್ರಾಂತಿಯ ಸೂತ್ರವನ್ನು, ವೈಜ್ಞಾನಿಕ ಸೂತ್ರ ಜಗತ್ತಿಗೆ ಕೊಟ್ಟಂತಹ ಮೇ ದಿನಾಚರಣೆ ಇವತ್ತು ಆಳುವ ಸರ್ಕಾರಗಳು ಬಂಡವಾಳಗಾರರ ಲಾಭಕ್ಕೆ 8 ಗಂಟೆಯನ್ನು 12 ಗಂಟೆ ಮಾಡಲಿಕ್ಕೆ ಹೊರಟಿವೆ. ಕಾರ್ಮಿಕರಿಗೆ ಇದ್ದಂಥ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕಸೀಲಿಕ್ಕೆ ಹೊರಟಿವೆ. ಬೆಲೆ ಏರಿಕೆ, ನಿರುದ್ಯೋಗ, ಹಸಿವಿನ ಸಾವುಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಸಮಾನತೆಯ ಆಶಯವನ್ನು ಹೊತ್ತಂತಹ ಮೇ ದಿನಾಚರಣೆಯನ್ನು ಕನ್ನಡದ ಕವಿ ಸಮಬಾಳು ಸಮಪಾಲನ್ನು ಹೇಳಿಕೊಟ್ಟಂತಹ ಕವಿ ಅವರ ಆಶಯಕ್ಕೆ ತಕ್ಕಂತೆ ನಾವು ಈ ಸರ್ಕಾರಗಳು ಸಮಬಾಳು ಸಮಪಾಲು ಸಿಗುವಂತಹ ನೀತಿಗಳನ್ನು ಜಾರಿಗೊಳಿಸಬೇಕು. ದುಡಿಮೆಯ ಅವಧಿಯನ್ನು ಹೆಚ್ಚಳ ಮಾಡಬಾರ್ದು, ಹಾಗೇನೆ ದುಡಿಮೆಗೆ ತಕ್ಕ ಪ್ರತಿಫಲ ಕೊಡಬೇಕು, 8 ಗಂಟೆಯ ಸೂತ್ರವನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿಸಿ ಈ ಮೇ ದಿನಾಚರಣೆಯನ್ನು ನಡೆಸ್ತಾ ಇದ್ದಾರೆ. ನನ್ನ ಹೆಸರು ಸೈಯದ್ ಮುಜೀಬ್, ಸಿಐಟಿ ಜಿಲ್ಲಾಧ್ಯಕ್ಷ. ಇದರಲ್ಲಿ ಹಮಾಲಿಗಳಿಂದ ಹಿಡಿದು ಕಸ ಗುಡಿಸೋ ಪೌರ ಕಾರ್ಮಿಕರು, ಬಿಸಿಯೂಟ ನೌಕರರು, ಅಂಗನವಾಡಿಯವರು, ಫ್ಯಾಕ್ಟರಿ ಕಾರ್ಮಿಕರು ಎಲ್ಲರೂ ಭಾಗವಹಿಸಿದ್ದಾರೆ. ಮೇಡಮ್, 2025ನೇ ಸಾಲಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸಿಐಟಿಯು ತುಮಕೂರು ಜಿಲ್ಲಾ ಸಮಿತಿ ಮೇಡೆ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿತ್ತು. ಈ ಆಯೋಜನೆಯಲ್ಲಿ ಸುಮಾರು 11 ತಂಡಗಳು ಭಾಗವಹಿಸಿದ್ವು. ಎಲ್ಲ ಅಸಂಘಟಿತ, ಸಂಘಟಿತ ಕಾರ್ಮಿಕ ವಲಯದ ಕಾರ್ಮಿಕರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. 11 ತಂಡಗಳಲ್ಲಿ 2 ತಂಡಗಳು ಪ್ರಥಮ ಬಹುಮಾನ ಹಾಗೂ ದ್ವಿತೀಯ ಬಹುಮಾನವನ್ನು ಪಡೆದಿದೆ. ಇದರಲ್ಲಿ ಪ್ರಥಮ ಬಹುಮಾನವನ್ನು ಫಿಟ್ವೆಲ್ ಟೂಲ್ಸ್ ಆ್ಯಂಡ್ ಫೋರ್ಜಿಂಗ್ ಕಾರ್ಮಿಕ ಸಂಘಟನೆ ಪ್ರಥಮ ಬಹುಮಾನವನ್ನು ಪಡೆದರೆ, 2ನೇ ಬಹುಮಾನವನ್ನು ತುಮಕೂರು ಜಿಲ್ಲಾ ಪೌರ ಕಾರ್ಮಿಕರ ಸಂಘ ಪಡೆದಿದೆ. ಹಾಗಾಗಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿದೆ. ಇಡೀ ರಾಜ್ಯದಲ್ಲಿ ಸಿಐಟಿಯು ಸಂಘಟನೆ ಪ್ರಪ್ರಥಮವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿತ್ತು. ಭಾಳ ರಾಜ್ಯ ಮಟ್ಟದಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಿದೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನನ್ನ ದುಡಿಯೋ ವರ್ಗದ ಕಾರ್ಮಿಕರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇನ್ನು ಕಾರ್ಮಿಕ ದಿನಾಚರಣೆ ಅಂಗವಾಗಿ ಸಿಐಟಿಯು ವತಿಯಿಂದ ಕಾರ್ಮಿಕರಿಗೆ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಲಾಗಿದ್ದು, ಸುಮಾರು 11 ತಂಡಗಳು ಭಾಗವಹಿಸಿದ್ದು, ಟೂರ್ನಿಯಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನ ನೀಡಿ ಸನ್ಮಾನ ಮಾಡಲಾಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಮೇಘನಾ, ಪ್ರಜಾಶಕ್ತಿ ಟಿವಿ, ತುಮಕೂರು.